ಮುನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ಡೇ ಅಂತ ಬೆಳಿಗ್ಗೆಯಿಂದ ಹೇಳ್ತಾ ಇದ್ವಿ. ಕಾರಣ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಆರಂಭ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೈಕೋರ್ಟ್ ನಲ್ಲಿ ಪ್ರಾಸಿಕ್ಯೂಷನ್ ವಿಚಾರಣೆ ಆರಂಭ. ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ. ರಾಘವನ್ ಅಂತ ಅನ್ಸುತ್ತೆ ಇವತ್ತು ಸಿಎಂ ಪರವಾಗಿ ವಾದ ಮಂಡನೆ ಮಾಡೋದು. ಅಂದ್ರೆ ಇಬ್ರಿಬ್ರು ಯಾರು ಬೇಕಾದ್ರೂ ವಾದ ಮಂಡನೆ ಮಾಡ್ತಾರೆ. ಅದರಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅಥವಾ ರಾಘವನ್. ಸಚಿವ ಸಂಪುಟದ ಯಾವುದೇ ನಿರ್ಧಾರ ಪರಿಗಣಿಸಿಲ್ಲ ಅನ್ನೋದು ಪ್ರಮುಖ ಆಗ್ತಾ ಇದೆ. ಹೈಕೋರ್ಟ್ ನಲ್ಲಿ ಪ್ರಾಸಿಕ್ಯೂಷನ್ ವಿಚಾರಣೆ ಆರಂಭಗೊಂಡಿದೆ. ಈಗ ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಆರಂಭಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರು ವಾದ ಮಾಡಿದ್ರು. 3 ಜನ ಅರ್ಜಿದಾರರ ಪರವಾಗಿ ವಕೀಲರು ಕೂಡ ವಾದ ಮಂಡನೆ ಮಾಡಿದ್ರು. ಇಷ್ಟು ಜನ ಏನು ವಾದ ಮಾಡಿದ್ದಾರಲ್ಲ, ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಉತ್ತರ ಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಪ್ರತಿವಾದ ಆಗುತ್ತೆ. ಇವತ್ತು ಸಂಪುಟದ ನಿರ್ಧಾರ ಪರಿಗಣಿಸಿಲ್ಲ ಅನ್ನೋದು ಅರ್ಜಿದಾರರ ಪರ ವಕೀಲರು ಯಾಕೆ ಪರಿಗಣಿಸಬೇಕು ಅನ್ನೋದನ್ನ ಪ್ರಶ್ನೆ ಮಾಡಿದ್ರು. ಅದೇ ಅಂತಿಮ ಅಲ್ಲ, ರಾಜ್ಯಪಾಲರ ನಿರ್ಧಾರವೇ ಅಂತಿಮ ಅಂತ. ಈಗ ಇವತ್ತೇನಾಗತ್ತೆ, ಇವತ್ತೇನು ಹೇಳಿದ್ದಾರೆ, ಎಲ್ಲರ ವಾದ ಪ್ರತಿವಾದಗಳನ್ನ ಕೇಳ್ತಾರೆ. ಇವತ್ತು ಡಿಸಿಷನ್ ಬರಲ್ಲ ನನ್ನ ಪ್ರಕಾರ. ಇವತ್ತು ಫೈನಲ್ ವಾದ ಏನು ಎತ್ತ ಅಂತೇಳಿ ಆಮೇಲೆ ವಾದ ಮಂಡಿಸೋದಕ್ಕೆ ಅವಕಾಶ ಇದೆ. ಯಾಕಂದ್ರೆ ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ಕ್ಯಾಬಿನೆಟ್ ಇಸ್ ಏನು ಅಲ್ಟಿಮೇಟ್ ಆದರೂ ಸಮ್ ಟೈಮ್ಸ್ ಅದು ಮಿಸ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಒಂದ್ ಸಣ್ಣ ಹೋಪ್ ಅನ್ನು ರಾಜ್ಯಪಾಲರಿಗೂ ಕೊಟ್ಟಿರ್ತಾರೆ. ಹಾಗಂತ ರಾಜ್ಯಪಾಲರಿಗೂ ಅಧಿಕಾರ ಇದೆ. ಅಂದರೆ ಇಲ್ಲಿ ಒಂದು ಪಾಯಿಂಟ್ ಬರ್ಬೋದು, ನನಗೆ ಗೊತ್ತಿಲ್ಲ ಅದನ್ನ ಯಾಕೆ ಯಾರು ಬಹಳ ದೊಡ್ಡ ಮಟ್ಟದಲ್ಲಿ ಎತ್ತುತ್ತಾ ಇಲ್ಲ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ ತನಕ. ಈಗ ಇದು ಸರ್ಕಾರದ ಮೇಲೆ ಬಂದಿರುವಂತ ಆರೋಪ ಅಲ್ಲ. ಸರ್ಕಾರ ಈಗ ವಾಲ್ಮೀಕಿ ನಿಗಮ ಇದೆಯಲ್ಲ, ಅದು ಸರ್ಕಾರದ ಮೇಲೆ ಬಂದಿರುವಂತ ಆರೋಪ. ಆಯ್ತಾ? ಆಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಸಿಬಿಐ ಎನ್ಕ್ವೈರಿ ಕೊಟ್ಟಿದ್ದು, ಅದು ಸರ್ಕಾರ ಕೊಟ್ಟಿದ್ದು. ಆಮೇಲೆ ಅದನ್ನು ವಾಪಸ್ ತಗೊಳ್ಳುವಾಗಲೂ ಕೂಡ ಸರ್ಕಾರನೇ ತಗೊಳ್ಬೇಕಾಗತ್ತೆ. ನನ್ನ ಪ್ರಶ್ನೆ, ಸಿದ್ದರಾಮಯ್ಯನವರ ವಿಚಾರ ಇದೆಯಲ್ಲ, ಇದು ಸಿದ್ದರಾಮಯ್ಯನವರ ವಿಚಾರ, ಸರ್ಕಾರ ಹೆಂಗಾಗತ್ತೆ ಅಂತ. ಸರ್ಕಾರ ಹೆಂಗಾಗತ್ತೆ ಇದನ್ನ ಯಾಕೆ ಯಾವುದೇ ಯಾರು ಅದನ್ನ ಮಾತಾಡ್ತಿಲ್ಲ, ಗೊತ್ತಾಗ್ತಿಲ್ಲ. ಬಟ್ ಈ ಹಿಂದೆ ವಾದ ಪ್ರತಿವಾದವನ್ನ ನಾವು ಗಮನಿಸಿದ್ರೆ ನ್ಯಾಯಾಧೀಶರು ಪ್ರಸ್ತಾಪ ಮಾಡಿದ್ರಲ್ಲ, ಒಂದಷ್ಟು ಅಂಶಗಳನ್ನ ಕೂಡ ಗಮನಿಸಬೇಕಾಗುತ್ತೆ. ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡುವಾಗ ನ್ಯಾಯಾಧೀಶರು ಒಂದು ಪ್ರಶ್ನೆ ಮಾಡ್ತಾರೆ. ಹೌದು, ನೀವೆಷ್ಟೆಲ್ಲ ಪ್ರಸ್ತಾಪ ಮಾಡ್ತಿದ್ದೀರಾ ಇಷ್ಟೆಲ್ಲ ವಿಚಾರಗಳನ್ನ, ಆದ್ರೆ ಸಿಎಂ ಪಾತ್ರ ಏನು ಇದರಲ್ಲಿ? ಅವರೇನಾದ್ರೂ ಅಧಿಕಾರದಲ್ಲಿದ್ರ? ಅಧಿಕಾರದ ದುರ್ಬಳಕೆ ಹೇಗಾಗಿದೆ? ಆ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಸಚಿವರಾಗಿದ್ರ? ಅವರ ಒತ್ತಡ ಇತ್ತ ಅಧಿಕಾರಿಗಳಿಗೆ? ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ, ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಬೇಕು ನಿಮ್ಮಿಂದ ಅಂತ ನ್ಯಾಯಾಧೀಶರು ಪ್ರಸ್ತಾಪ ಮಾಡಿದ್ರು. ಸೊ ಹಾಗಾಗಿ ಒಂದು ಹೋಪ್ಸ್ ಸಿಎಂ ಸಿದ್ದರಾಮಯ್ಯನವ್ರಿಗೆ ಏನಾಗಬಹುದು ಅನ್ನುವಂತಹ ಕುತೂಹಲ ಇವತ್ತು ಕೋರ್ಟ್ನಲ್ಲಿ. ಅರ್ಜಿದಾರ ಪರ ವಕೀಲರು, ರಾಜ್ಯಪಾಲರ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿವಾದ ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು. ಸಂಪುಟದ ನಿರ್ಧಾರವೇ ಅಂತಿಮ, ಅದನ್ನ ತಿರಸ್ಕರಿಸಿದ್ದಾರೆ ರಾಜ್ಯಪಾಲರು. ಅದನ್ನ ಪರಿಗಣಿಸಲೇ ಇಲ್ಲ ರಾಜ್ಯಪಾಲರು ಅನ್ನುವಂತಹ ವಿಚಾರ. ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಏನಾಗಿರುತ್ತೆ ಇವತ್ತು ಅನ್ನೋದು ಬಹಳ ಕುತೂಹಲ. ಅಂದ್ರೆ ಈ ಹಿಂದೆ ಇದನ್ನೇ ಪ್ರಸ್ತಾಪ ಮಾಡಿದ್ರು ಅವರು, ರಾಜ್ಯಪಾಲರು ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ ಅಂತ. ನಾವು ಪ್ರಕರಣ ಆರಂಭವಾದ ಮೇಲೆ ಅಫಿಡವಿಟ್ ಹಾಕಲಿಲ್ಲ, ಬದಲಾಗಿ ಕಡತಗಳನ್ನ ನೀಡಿದ್ದೆವು ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಿದ್ದಾರೆ. ಆದ್ರೆ ಕಡತಗಳ ವಿಚಾರ ಆದೇಶದಲ್ಲಿ ಉಲ್ಲೇಖ ಆಗಿಲ್ಲ. ಕಡತಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದು ಎದ್ದು ಕಾಣಿಸ್ತಾ ಇದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಪ್ರಾರಂಭಿಸಿದ್ದಾರೆ. ನಾವು ಪ್ರಕರಣ ಆರಂಭವಾದ ಮೇಲೆ ಅಫಿಡವಿಟ್ ಹಾಕಿಲ್ಲ, ಬದಲಾಗಿ ಕಡತಗಳನ್ನ ಕೊಟ್ಟಿದ್ದೀವಿ, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಒದಗಿಸಿದ್ದೀವಿ. ಆದ್ರೆ ಕಡತಗಳ ವಿಚಾರ ಆದೇಶದಲ್ಲಿ ಉಲ್ಲೇಖನೇ ಆಗಿಲ್ಲ. ಇದನ್ನ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರವಾಗಿ ವಾದ ಮಂಡನೆ ಮಾಡುವಾಗ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ರಾಜ್ಯಪಾಲರು ಸಂಪುಟದ ನಿರ್ಧಾರ ಪರಿಗಣಿಸಬೇಕು ಅಂತ ಏನಿಲ್ಲ, ಕಾರಣ ಸಿಎಂ ಹೊರಗಿದ್ರೂ ಕೂಡ ಅವರ ಅಣತಿಯಂತೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮತ್ತೊಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ರಲ್ಲ, ಅದಕ್ಕೆ ಕೊಟ್ಟಂತ ಉತ್ತರ ಸಂಪುಟದ ನಿರ್ಧಾರ ಆಸ್ ಇಟ್ ಈಸ್ ಒಂದೇ ಆಗಿತ್ತು ಅಂತ. ನೀವು ಒಂದು ಡಾಟ್ ಕಾಮಾ ಕೂಡ ಕಂಪ್ಲೀಟ್ ಆಗಿ ಯಥಾವತ್ತಾಗಿ ಇಳಿಸಿ ಅದೇ ವರದಿಯನ್ನ 2 ಬಾರಿ ಕೊಟ್ಟರೆ ಅದನ್ನ ಯಾಕೆ ಕನ್ಸಿಡರ್ ಮಾಡಬೇಕು ರಾಜ್ಯಪಾಲರು ಅಂತ ತುಷಾರ್ ಮೆಹ್ತಾ ಅವರು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಸಿಎಂ ಪರವಾಗಿ ವಾದ ಮಂಡನೆ ಆರಂಭ ಮಾಡ್ತಾ ಇದ್ದಂತೆ ಸಂಪುಟದ ನಿರ್ಧಾರದ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಜೊತೆಗೆ ಅಫಿಡವಿಟ್ ಸಲ್ಲಿಕೆ ಆಗಿರ್ಲಿಲ್ಲ ಅನ್ನುವಂತಹ ವಿಚಾರ, ಕಡತಗಳನ್ನ ನಾವು ಸಬ್ಮಿಟ್ ಮಾಡಿದ್ದೀವಿ, ಅದನ್ನ ಕೂಡ ಪರಿಗಣಿಸಲಿಲ್ಲ ರಾಜ್ಯಪಾಲರು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ.
ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಟೆನ್ಷನ್ ದೊಡ್ಡ ಮಟ್ಟದಲ್ಲಿ ಏನಾಗಬಹುದು ಅನ್ನುವಂತ ಕುತೂಹಲ ನಿರಂತರವಾಗಿ ಅಂದ್ರೆ ಸುದೀರ್ಘವಾಗಿ ವಾದ ಪ್ರತಿವಾದ ಆಲಿಸ್ತಾ ಇರುವಂತಹ ಹೈಕೋರ್ಟ್ ನಿರ್ಧಾರ ಏನಾಗಿರುತ್ತೆ, ಅವರ ಆದೇಶ ಏನಾಗಿರುತ್ತೆ ಅಲ್ಟಿಮೇಟ್, ಅದು ಬಹಳ ಕುತೂಹಲ ಇದೆ. ಅಭಿಷೇಕ್ ಮನು ಸಿಂಘ್ವಿ ಮೋಸ್ಟ್ಲಿ ಇವತ್ತು ಫೈನಲ್. ಇವತ್ತು ವಾದ ಪ್ರತಿವಾದ ಎಲ್ಲವೂ ಕೂಡ ಕೊನೆ. ಇನ್ ನೆಕ್ಸ್ಟ್ ಏನಿದ್ರು ಕೂಡ ಆದೇಶ. ಹಾಗಾಗಿ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು ಸಿಎಂ ಪರವಾಗಿ ಯಾವ ರೀತಿ ವಾದ ಮಂಡನೆ ಮಾಡ್ತಾರೆ ಅದು ಕೂಡ ಬಹಳ ಪ್ರಮುಖ ಆಗುತ್ತೆ. ಈ ಹಿಂದೆ ಏನು ಅರ್ಜಿದಾರರ ಪರ ವಕೀಲರು, ರಾಜ್ಯಪಾಲರ ಪರ ವಕೀಲರು ವಾದ ಮಂಡನೆ ಮಾಡಿದ್ರಲ್ಲ, ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಇವತ್ತು ಪ್ರತಿವಾದ ಇರುತ್ತೆ. ಹಾಗಾಗಿ ಬಹಳ ಕುತೂಹಲ, ಹೇಗೆ ಸಮರ್ಥನೆ ಆಗಬಹುದು ಸಿಎಂ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಆದ್ರೆ ನೇರ ಭಾಗಿ ಹಾಕಿದ್ದಾರಾ ಅನ್ನೋದಕ್ಕೆ ಅರ್ಜಿದಾರರ ಪರ ವಕೀಲರು ಅದನ್ನ ಸಮರ್ಥನೆ ಮಾಡ್ಕೊಂಡಿಲ್ಲ. ಅವರ ನೇರ ಪಾತ್ರದ ಬಗ್ಗೆ ಉಲ್ಲೇಖ ಆಗಿಲ್ಲ. ಅವರು ಆ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಸಚಿವರಾಗಿದ್ರ, ಅಧಿಕಾರದಲ್ಲಿದ್ರ, ಅಧಿಕಾರದ ದುರ್ಬಳಕೆ ಆಗಿದೆಯಾ, ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಅರ್ಜಿದಾರ ಪರ ವಕೀಲರು ಇಲ್ಲಿ ತನಕ ಕೊಟ್ಟಿಲ್ಲ. ಹಾಗಾಗಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರ ಪ್ರತಿವಾದ ಏನಾಗಿರುತ್ತೆ ಅನ್ನೋದು ಕುತೂಹಲ. ಓಕೆ, ಸುನಿಲ್ ಧರ್ಮಸ್ಥಳ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಿರಂತರವಾಗಿ ಇವತ್ತು ನನ್ನ ಪ್ರಕಾರ ಯಾವುದೇ ಆದೇಶ ಬರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಇವರ ವಾದವನ್ನೆಲ್ಲ ಕೇಳ್ತಾರೆ, ಇವತ್ತಿಗೆ ಕೊನೆ ಅಂತೇಳಿ. ನಿಮ್ಮ ಅಪ್ಡೇಟ್ಸು? ಎಸ್ ಜಯಪ್ರಕಾಶ್, ಬಹುತೇಕ ಇವತ್ತು ವಾದ ಮಂಡನೆ ಮುಕ್ತಾಯ ಆಗತ್ತೆ. ಆದರೆ ಆದೇಶವನ್ನು ಕಾಯ್ದಿರಿಸುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಇಲ್ಲಿ ಇವತ್ತಿನ ಒಂದು ವಾದ ಮಂಡನೆಯಲ್ಲಿ ಪ್ರಮುಖವಾಗಿರುವಂಥ ವಿಚಾರಗಳು ಅಂತ ಹೇಳಿದರೆ, ರಾಜ್ಯಪಾಲರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಸಚಿವ ಸಂಪುಟದ ಸಲಹೆಯನ್ನು ಪರಿಗಣಿಸಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿರುವಂಥದ್ದು. ಆದರೆ ಇಲ್ಲಿ ನ್ಯಾಯಮೂರ್ತಿಗಳು ಇಂಟರ್ಫಿಯರ್ ಆಗಿ ಒಂದು ಹೇಳಿರುವಂಥ ಒಂದು ವಿಚಾರವನ್ನು ಗಮನಿಸಲೇಬೇಕಾಗತ್ತೆ. ಯಾವತ್ತೂ ಕೂಡ ಸಚಿವ ಸಂಪುಟದ ಸಹೋದ್ಯೋಗಿಗಳು ಯಾರು ಇರ್ತಾರೆ, ಸಚಿವರು, ಅವರು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳಿಗೆ ಅಗೇನ್ಸ್ಟ್ ಆಗಿ ಒಂದು ನಿರ್ಣಯವನ್ನು ಕೊಡಲ್ಲ. ಸೊ ಹಾಗಾಗಿ ಅದು ಎಷ್ಟರ ಮಟ್ಟಿಗೆ ಪರಿಗಣನೆಗೆ ಬರುತ್ತೆ ಅನ್ನುವಂಥದ್ದು ಒಂದು ವಿಚಾರವಾದರೆ, ಮತ್ತೊಂದು ಈಗಾಗಲೇ ಈ ಒಂದು ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನ ಆಯುಕ್ತರಾಗಿರುವಂತಹ ದಿನೇಶ್ ಅವರನ್ನು ಅಮಾನತು ಮಾಡಿರುವಂಥ ಒಂದು ವಿಚಾರ ಕೂಡ ನಮ್ಮೆಲ್ಲರ ಗಮನಕ್ಕೆ ಬಂದಿತ್ತು. ಆದರೆ ಇವತ್ತು ಈ ವಿಚಾರವನ್ನು ರಾಘವನ್ ಅವರು ಪ್ರಸ್ತಾಪ ಮಾಡ್ತಿದ್ದಂಗೆ ಈ ಒಂದು ಅಮಾನತು ಆದೇಶವನ್ನು ಹಿಂಪಡೆಯಲಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ಮನು ಸಿಂಘ್ವಿ ಅವರು ಹೇಳಿದ್ದಾರೆ. ಹಾಗಿದ್ರೆ ಈ ಹಿಂದಿನ ಆಯುಕ್ತರಾಗಿದ್ದಂತಹ ದಿನೇಶ್ ಅವರನ್ನು ಯಾವ ಕಾರಣಕ್ಕೋಸ್ಕರ ಈ ಒಂದು ಅಮಾನತುಗೊಳಿಸಿ ಒಂದು ಆದೇಶವನ್ನು ಹೊರಡಿಸಿದ್ರು ಮತ್ತು ಅದನ್ನು ಇಮಿಡಿಯೇಟಾಗಿ ಏನಕ್ಕೆ ವಾಪಸ್ ಪಡೆದ್ರು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ಕೇವಲ ಒಂದು ಕಣ್ಣರಿಸುವ ತಂತ್ರಕ್ಕೋಸ್ಕರ ಅವ್ರನ್ನ ಅಮಾನತು ಮಾಡಲಾಗಿತ್ತು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ಸೊ ಈ ವಿಚಾರಗಳು ಇಷ್ಟು ದಿನ ಗೊತ್ತಾಗಿರಲಿಲ್ಲ. ಇವತ್ತು ಕೋರ್ಟ್ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಘವನ್ ಅವರು ವಿಚಾರ ಪ್ರಸ್ತಾಪ ಮಾಡಿದ ಬಳಿಕ ಇವರ ಅಮಾನತು ಆದೇಶವನ್ನು ಹಿಂಪಡೆಯಲಾಗಿದೆ ಅನ್ನುವಂಥದ್ದು ವಿಚಾರ ಕೂಡ ಹೊರಬಿದ್ದಿರುವಂಥದ್ದು. ಈವನ್ ಇದರ ಜೊತೆಗೆ ರಾಜ್ಯಪಾಲರು ತಮ್ಮ ವಿವೇಚನಾ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಅವರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ಈ ರೀತಿ ರಾಜ್ಯಪಾಲರು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಆಗಿದ್ದನ್ನು ತಿರಸ್ಕಾರ ಮಾಡುವಂತಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಮನು ಸಿಂಘ್ವಿ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಲೀಗಲಿ ಮುಂದುವರಿಯುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕಂತ ಹೇಳಿದರೆ ರಾಜ್ಯಪಾಲರ ವಿವೇಚನಾ ಅಧಿಕಾರವನ್ನು ಬಳಕೆ ಮಾಡಿಕೊಂಡು ಅವರು ಇದನ್ನು ತಿರಸ್ಕಾರವನ್ನು ಮಾಡ್ಬೋದು, ಅಥವಾ ಸಚಿವ ಸಂಪುಟದ ನಿರ್ಣಯವನ್ನು ಯಾವುದೇ ಕಾರಣಕ್ಕೂ ಕೂಡ ತಿರಸ್ಕಾರವನ್ನು ಮಾಡುವಂಗಿಲ್ವಾ, ಕಾನೂನಿನಲ್ಲಿ ಈ ಪ್ರಕ್ರಿಯೆ ಹೇಗಿದೆ ಅನ್ನುವಂಥದ್ದು ಬಹುಶಃ ಇವತ್ತು ಕೋರ್ಟ್ನಲ್ಲಿ ನಿರ್ಧಾರ ಆಗುವಂಥ ಒಂದು ಚಾನ್ಸಸ್ ಕೂಡ ಇದೆ. ಸೊ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಡೆಯಿಂದಲೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ರಾಘವನ್ ಅವರು ಕೂಡ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಈವನ್ ಲಾಸ್ಟ್ ಪ್ರೀವಿಯಸ್ ಹಿಯರಿಂಗ್ನಲ್ಲೂ ಕೂಡ ರಾಘವನ್ ಅವರು ಕೋರ್ಟ್ ಮುಂದಿಟ್ಟಿರುವಂತಹ ವಿಚಾರಗಳನ್ನು ಗಮನಕ್ಕೆ ತರ್ತಾ ಹೋದರೆ ಇವತ್ತು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಡೆಯಿಂದಲೂ ಕೂಡ ಪ್ರತಿವಾದಗಳು ಮುಂದುವರಿಯುವಂಥ ಒಂದು ಸಾಧ್ಯತೆ ಇದೆ. ಮತ್ತು ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.